ರಾಜ್ಯದ ಹಲವೆಡೆ ಕಬ್ಬಿಗೆ ಬೆಂಬಲ ಬೆಲೆಗೆ ಒತ್ತಾಯಿಸಿ ಪ್ರತಿಭಟನೆ ಜೋರಾಗಿದೆ. ಬೆಳಗಾವಿಯಲ್ಲಿ ಹೋರಾಟ 7ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ರೈತರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. 1 ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಆಗಲೇಬೇಕು, ಅಲ್ಲಿವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ರೈತರು ಪಟ್ಟನ್ನ ಹಿಡಿದಿದ್ದಾರೆ. ಗುರ್ಲಾಪುರದಲ್ಲಿ ರೈತರ ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ರೈತರ ಸಮಸ್ಯೆಗೆ ಸ್ಪಂದಿಸಬೇಕು, ರೈತರಿಗೆ ಸಿಹಿ ಸುದ್ದಿಯನ್ನ ಕೊಡಬೇಕು. ಅದನ್ನು ಬಿಟ್ಟು ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡೋದು ಬೇಡ. ನಾನು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳದೆ ರೈತರ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀನಿ ಅಂತ ಹೇಳಿದರು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ರೈತರ ಪ್ರತಿಭಟನೆಯಲ್ಲಿ ವಿಜೇಂದ್ರ ಪಾಲ್ಗೊಂಡಿದ್ದಾರೆ. ಇವತ್ತು ಹುಟ್ಟುಹಬ್ಬ ಇರೋದ್ರಿಂದ ಮಧ್ಯರಾತ್ರಿ 12 ಗಂಟೆಗೆ ರೈತರು ಬಂದು ವಿಜೇಂದ್ರಗೆ ಶುಭ ಹಾರೈಸಿದರು. ಸ್ಟೇಜ್ ಮೇಲೆ ಮಲಗಿದ್ದ ವಿಜೇಂದ್ರ ಅವರನ್ನ ಮಧ್ಯರಾತ್ರಿ ಎಬ್ಬಿಸಿ ರೈತರು ವಿಶ್ ಮಾಡಿದರು. ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಕೋಲಾರದಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಕಬ್ಬಿಗೆ ಎಫ್ಆರ್ಪಿ ದರ ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು, ನಾವಲ್ಲ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ, ಅದಕ್ಕೆ ಇಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ. ಮಂತ್ರಿಗಳಿಗೆ ರೈತರನ್ನ ಭೇಟಿ ಮಾಡೋದಕ್ಕೆ ಹೇಳಿದ್ದೀನಿ. ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್, ಎಂಬಿ ಪಾಟೀಲ್, ತಿಮ್ಮಾಪುರ ರೈತರೊಂದಿಗೆ ಮಾತಾಡ್ತಾರೆ ಅಂತ ಸಿಎಂ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಆರೋಪ ಕೇಳಿಬರ್ತಾ ಇದೆಯಂತೆ. ಹೀಗಾಗಿ ಇಬ್ಬರೂ ನಾಯಕರಿಗೆ ಆರ್ಎಸ್ಎಸ್ ಬಿಸಿಯನ್ನ ಮುಗಿಸಿದೆ. ಮೈ ಚಳಿ ಬಿಟ್ಟು ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತೆ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಸರಿಯಾಗಿ ಹೋರಾಟ ಮಾಡದೇ ಇದ್ರೆ ನಿಮ್ಮ ಬಗ್ಗೆ ಎಲ್ಲಿ ಮಾತಾಡಬೇಕು ಅಲ್ಲೇ ಮಾತಾಡ್ತೀವಿ ಅಂತ ಆರ್ಎಸ್ಎಸ್ ಎಚ್ಚರಿಕೆಯನ್ನ ಕೊಟ್ಟಿದೆಯಂತೆ. ಮೈಚಳಿ ಬಿಟ್ಟು ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತೆ ಆರ್ಎಸ್ಎಸ್ ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ಬಿವೈ ವಿಜೇಂದ್ರ ಅಲರ್ಟ್ ಆಗಿರೋದಂತೆ. ಇದೇ ಕಾರಣಕ್ಕೆ ಹುಟ್ಟುಹಬ್ಬ ಬಿಟ್ಟು ಕಬ್ಬು ಬೆಳೆಗಾರರ ಜೊತೆ ಹೋರಾಟಕ್ಕೆ ನಿಂತಿದ್ದಾರಂತೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇವತ್ತು ಗುಂಡ್ಲುಪೇಟೆಯಲ್ಲಿ ಕೆರೆ ತುಂಬಿಸಲು ಹಾಗೂ ಕಾಡು ಪ್ರಾಣಿಗಳ ಹಾವಳಿ ತಡೆಗೆ ಆಗ್ರಹಿಸಿ ರೈತರು ನಡೆಸಿರುವಂತಹ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಿನಿಂದ ಡಿಸಿಎಂ ಡಿಕೆಶಿ ಹೊರಡುತ್ತಾರೆ. ಸಂಜೆ 7 ಗಂಟೆಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವಂತಹ ರಾಜ್ಯದ ನೀರಾವರಿ ಯೋಜನೆಗಳ ಅರ್ಜಿ ವಿಚಾರಣೆಗಳ ಸಂಬಂಧ ಹಿರಿಯ ವಕೀಲರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಂಪುಟ ಪುನಾರಚನೆ, ಸಿಎಂ ಕುರ್ಚಿ ವಿಚಾರದ ಚರ್ಚೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಬಿಹಾರ ಚುನಾವಣೆ ಮುಗಿಯುತ್ತಾ ಇದ್ದಂಗೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನವೆಂಬರ್ 14ರಿಂದ 22ರವರೆಗೆ ರಾಹುಲ್ ಫಿನ್ಲ್ಯಾಂಡ್ ಪ್ರವಾಸವನ್ನು ಕೈಗೊಂಡಿದ್ದು, ಅಲ್ಲಿವರೆಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂಗೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯವಿಲ್ಲ. ನವೆಂಬರ್ 7ರಂದು ಸಿಎಂ ಸಿದ್ದರಾಮಯ್ಯ ತುಮಕೂರಿಗೆ ತೆರಳಲಿದ್ದಾರೆ. ಇಡೀ ದಿನ ತುಮಕೂರಲ್ಲೇ ವಿವಿಧ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಕೆಎನ್ ರಾಜಣ್ಣ ಮಧ್ಯಾಹ್ನದ ಊಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಆಹ್ವಾನಿಸಿದ್ದಾರೆ. ಆಹ್ವಾನವನ್ನು ಸಿಎಂ ಒಪ್ಪಿಕೊಂಡಿದ್ರು. ಆದರೆ ಕೆಲ ಸಚಿವರ ಸಲಹೆ ಮೇರೆಗೆ ರಾಜಣ್ಣ ಮನೆಗೆ ಸಿಎಂ ಊಟಕ್ಕೆ ಹೋಗಲ್ಲ ಅನ್ನೋ ಮಾಹಿತಿ ಇದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಇವತ್ತು ಬೆಂಗಳೂರಲ್ಲಿ ಶಾಂತಿ ಸಭೆ ಕರೆಯಲಾಗಿದೆ. ಹೈಕೋರ್ಟ್ನ ಎಜಿ ಶಶಿಕಿರಣ್ ಶೆಟ್ಟಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಯಲಿದೆ. ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ ಸಂಘಟನೆ ಮುಖಂಡರ ಜೊತೆಗೆ ಅವರ ಪರ ವಕೀಲರು ಕೂಡ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಕಲಬುರಗಿ ಹೈಕೋರ್ಟ್ ಪೀಠ ಶಾಂತಿ ಸಭೆ ನಡೆಸಿ ಒಮ್ಮತದ ಅಭಿಪ್ರಾಯಕ್ಕೆ ಸಲಹೆಯನ್ನು ಕೊಟ್ಟಿತ್ತು. ಹೀಗಾಗಿ ಇವತ್ತಿನ ಶಾಂತಿ ಸಭೆ ಕುತೂಹಲವನ್ನು ಮೂಡಿಸಿದೆ. ಮಾಜಿ ಸಚಿವ ಹಾಲಿ ಶಾಸಕ ಎಚ್ವೈ ಮೇಟಿ ಅವರ ಅಂತ್ಯಕ್ರಿಯೆ ಇವತ್ತು ಬಾಗಲಕೋಟೆಯ ತಿಮ್ಮಾಪುರದಲ್ಲಿ ನಡೆಯಲಿದೆ. ಅಂತ್ಯಕ್ರಿಯೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು ಪಾಲ್ಗೊಳ್ಳುತ್ತಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹಿಂದೂ ಸಂಪ್ರದಾಯದಂತೆ ಎಚ್ವೈ ಮೇಟಿ ಅಂತ್ಯಕ್ರಿಯೆ ನಡೆಯಲಿದೆ. ಅದಕ್ಕೂ ಮುನ್ನ ಬಾಗಲಕೋಟೆಯ ನವನಗರ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಚಿತ್ರದುರ್ಗ ಜಿಲ್ಲಾಡಳಿತದ ಶಿವಮೊಗ್ಗ ಪ್ರಾದೇಶಿಕ ಕಚೇರಿ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳುತ್ತಾರೆ. ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 200 ಮೀಟರ್ ಎತ್ತರದ ಪುತ್ಥಳಿ ನಿರ್ಮಾಣಕ್ಕೆ ಒತ್ತಾಯ ಕೇಳಿಬಂದಿದೆ. ಭೀಮ್ ಪ್ರಜಾ ಸಂಘಟನೆಯು ಕೋಲಾರದಿಂದ ಬೆಂಗಳೂರಿನವರೆಗೂ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದೆ. ಜಾಥಾ ಇವತ್ತು ಹೊಸಕೋಟೆ ಮಾರ್ಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಲಿದೆ.
ಮನೆಗಳ್ಳತನ ಮಾಡಿದ ಆರೋಪದಲ್ಲಿ ಮಹಿಳೆಯೊಬ್ಬರನ್ನ ಥಳಿಸಲಾಗಿತ್ತು ಅನ್ನೋ ಆರೋಪ ಕೇಳಿಬಂದಿತ್ತು. ಘಟನೆ ಸಂಬಂಧ ವರ್ತೂರು ಪೊಲೀಸ್ ಠಾಣೆಯ 3 ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಅಕ್ಟೋಬರ್ 30ನೇ ತಾರೀಕು ಮಹಿಳೆಯೊಬ್ಬರು ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ಸುಂದರಿ ಬಿಬಿ ಅನ್ನೋರು ಡೈಮಂಡ್ ರಿಂಗ್ ಕಳ್ಳತನ ಮಾಡಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸುಂದರಿ ಬಿಬಿಯನ್ನ ಕರೆತಂದ ಪೊಲೀಸರು ವಿಚಾರಣೆ ಮಾಡಿದ್ದು ಈ ವೇಳೆ ಥಳಿಸಿದ್ರು ಎನ್ನಲಾಗಿದೆ. ಘಟನೆ ಸಂಬಂಧ ಜೈ ರಾಠೋಡ್, ಸಂತೋಷ್ ಕುದ್ರಿ ಮತ್ತು ಅರ್ಚನಾ ಅಮಾನತು ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿ ಆಗಲಿದೆ. ಟ್ರಯಲ್ ವೇಳೆ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸವಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲು ಪ್ರಾಸಿಕ್ಯೂಷನ್ ಮತ್ತು ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ನವೆಂಬರ್ 10ರಂದು ನಡೆಯಲಿರುವಂತಹ ವಿಚಾರಣೆಯಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಸಾಕ್ಷ್ಯಗಳ ಲಿಸ್ಟ್ ಅನ್ನು ಸಲ್ಲಿಸಲಿದ್ದಾರೆ. ಅದಾದ ಬಳಿಕ ಟ್ರಯಲ್ ಡೇಟ್ ನಿಗದಿಯಾಗಲಿದೆ. 31 ಡಿವೈಎಸ್ಪಿಗಳ ವರ್ಗಾವಣೆಗೊಳಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಕೊನೆಗೂ ಕಬ್ಬನ್ ಪಾರ್ಕ್ ಸಬ್ ಡಿವಿಷನ್ ಎಸಿಪಿ ನೇಮಕ ಮಾಡಲಾಗಿದೆ. ಆರ್ಸಿಬಿ ವಿಜಯೋತ್ಸವ ಬಳಿಕ ಕಾಲ್ತುಳಿತ ಪ್ರಕರಣ ನಡೆದಿತ್ತು. ಕಾಲ್ತುಳಿತ ಪ್ರಕರಣದ ಬಳಿಕ ಎಸಿಪಿ ನೇಮಕ ಆಗಿರಲಿಲ್ಲ. ಸದ್ಯ ಇದೀಗ ಎಸಿಪಿಯಾಗಿ ಪ್ರಿಯದರ್ಶಿನಿ ನೇಮಕ ಆಗಿದ್ದಾರೆ. ಯಾದಗಿರಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಶಿಥಿಲಗೊಂಡಿತ್ತು. ಶಾಲೆಯ 7 ಕೋಣೆಗಳ ಪೈಕಿ 4 ಕೋಣೆಗಳು ಸಂಪೂರ್ಣವಾಗಿ ಶಿಥಿಲಗೊಂಡು ಬೀಳುವಂತ ಹಂತದಲ್ಲಿತ್ತು. ಹೀಗಾಗಿ ಮರದ ಕೆಳಗೆ ಮಕ್ಕಳಿಗೆ ಪಾಠವನ್ನ ಮಾಡಲಾಗ್ತಿತ್ತು. ಈ ಬಗ್ಗೆ ನ್ಯೂಸ್ 18 ವಿಸ್ತೃತ ಸುದ್ದಿಯನ್ನ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಶಿಕ್ಷಣ ಸಂಯೋಜಕ ದೇವೇಂದ್ರಪ್ಪ ಹೊಸಳ್ಳಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ವರದಿ ಮಾಡಿದ ನ್ಯೂಸ್ 18ಗೆ ಗ್ರಾಮಸ್ಥರು ಧನ್ಯವಾದವನ್ನ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಹತ್ತಿ ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ. ಹತ್ತಿ ಬೆಳೆಗಾಗೆ ಬೆಳ್ಳಿಯ ನಾಡು ಅಂತ ಕರೆಸಿಕೊಂಡಿದ್ದಂತ ರಾಯಚೂರಲ್ಲಿ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಸಿಸಿಐ ಖರೀದಿ ಕೇಂದ್ರದ ಅಧಿಕಾರಿಗಳು ಹತ್ತಿ ಖರೀದಿ ಮುಂದಾಗ್ತಾ ಇಲ್ಲ. ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡಿಸಿ ತೂಕದ ಪ್ರಕಾರ ಹತ್ತಿ ತಗೊಂಡು ಬಂದರೂ ಖರೀದಿಗೆ ಮೀನಾಮೇಷ ಮಾಡ್ತಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಮಾರುಕಟ್ಟೆಗೆ ಅಪಾರ ಪ್ರಮಾಣದ ಮೆಕ್ಕೆಜೋಳ ಬರ್ತಾ ಇದೆ. ರೈತರು ಮೆಕ್ಕೆಜೋಳದ ಮಾರಾಟಕ್ಕಾಗಿ ವೇ ಬ್ರಿಡ್ಜ್ಗೆ ವಾಹನಗಳನ್ನು ತರ್ತಾ ಇದ್ದಾರೆ. ಇದರಿಂದ ಕೊಪ್ಪಳ ಬಸವೇಶ್ವರ ವೃತ್ತದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಸಂಚಾರಿ ಪೊಲೀಸರು ಮೆಕ್ಕೆಜೋಳ ತಂದ ರೈತರಿಗೆ ಪ್ರತ್ಯೇಕ ಮಾರ್ಗ ಹಾಗೂ ವಾಹನಗಳಿಗೆ ಒನ್ ವೇ ಮಾಡಿದ್ರೂ ಕೂಡ ಟ್ರಾಫಿಕ್ ಸಮಸ್ಯೆ ಬಗೆಹರಿತಾ ಇಲ್ಲ. ಟ್ರಾಫಿಕ್ ಜಾಮ್ನಿಂದ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಈ ಬಗ್ಗೆ ಜಿಲ್ಲಾಡಳಿತ ಪ್ರತ್ಯೇಕ ಕ್ರಮ ವಹಿಸಬೇಕು ಅಂತ ಹೇಳಿ ನಾಗರಿಕರು ಆಗ್ರಹವನ್ನು ಮಾಡಿದ್ದಾರೆ. ನಿನ್ನೆ ಸಂಜೆ ಛತ್ತೀಸ್ಗಢದ ಬಿಲಾಸ್ಪುರ್ನಲ್ಲಿ ಭೀಕರ ರೈಲು ಅಪಘಾತ ಸಂಭವಿಸಿದೆ. ಗೂಡ್ಸ್ ರೈಲು ಮತ್ತು ಪ್ಯಾಸೆಂಜರ್ ರೈಲಿನ ನಡುವೆ ಅಪಘಾತ ಸಂಭವಿಸಿದ್ದು 8 ಜನರು ಸಾವನ್ನಪ್ಪಿದ್ದಾರೆ. ಇನ್ನು ಮೇಲ್ನೋಟಕ್ಕೆ ಪ್ಯಾಸೆಂಜರ್ ರೈಲಿನ ಲೋಕೋ ಪೈಲಟ್ ಸಿಗ್ನಲ್ ಜಂಪ್ ಮಾಡಿದ್ದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಸದ್ಯ ಘಟನೆ ಬಗ್ಗೆ ರೈಲ್ವೆ ಹಿರಿಯ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಗೆ ನಾಳೆ ಮೊದಲ ಹಂತದ ಮತದಾನ ನಡೆಯಲಿದೆ. ನಾಳೆ ಮತದಾನ ನಡೆಯುವಂತಹ 121 ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಘಟಾನುಘಟಿ ನಾಯಕರು ಅಖಾಡಕ್ಕಿಳಿದು ಪ್ರಚಾರವನ್ನ ಮಾಡಿದ್ರು. ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ಬಿಜೆಪಿ ನಾಯಕರು ಭರ್ಜರಿಯಾಗಿ ಮತಯಾಚನೆಯನ್ನ ಮಾಡಿದ್ರು. ಇತ್ತ ಮಹಾಗಠಬಂಧನ್ ಪರವಾಗಿ ರಾಹುಲ್ ಗಾಂಧಿ ಪ್ರಚಾರವನ್ನ ಮಾಡಿದ್ರು. ಇವತ್ತು ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ ಅತ್ಯಂತ ಕಳಪೆ ಮಟ್ಟಕ್ಕೆ ಕುಸಿದಿದೆ. ಅಲಿಪುರ್, ವಜೀರ್ಪುರ್, ಬವಾನಾ, ಆನಂದ್ ವಿಹಾರ್, ಸೆಂಟ್ರಲ್ ದೆಹಲಿ, ಅಶೋಕ್ ವಿಹಾರ್ ಮತ್ತು ಎನ್ಸಿಆರ್ನಲ್ಲಿ ದಟ್ಟವಾದ ಹೊಗೆ ಆವರಿಸಿದೆ. ವಾಯು ಗುಣಮಟ್ಟ ಸೂಚ್ಯಂಕ ತುಂಬಾ ಕಳಪೆ ಮಟ್ಟಕ್ಕೆ ಕುಸಿದಿದೆ. ಶುದ್ಧ ಗಾಳಿ ಇಲ್ಲದೆ ಜನ ಕಂಗಾಲಾಗಿದ್ದಾರೆ. ಹೊಗೆ ನಿಯಂತ್ರಣಕ್ಕೆ ಸರ್ಕಾರ ವಾಟರ್ ಸ್ಪ್ರೇ ಮೊರೆ ಹೋಗಿದೆ. ಅಮೆರಿಕ 30 ವರ್ಷಗಳ ಬಳಿಕ ಪರಮಾಣು ಪರೀಕ್ಷೆಗೆ ಸಜ್ಜವಾಗಿದೆ. ಪಾಕಿಸ್ತಾನ ಸೇರಿದಂತೆ ಇತರ ದೇಶಗಳು ನಡೆಸ್ತಾ ಇವೆ. ಹೀಗಾಗಿ ಅಮೆರಿಕ ಕೂಡ ನಡೆಸುತ್ತೆ ಅಂತ ಟ್ರಂಪ್ ಹೇಳಿದ್ರು. ಆದರೆ ಪಾಕಿಸ್ತಾನ ಪರಮಾಣು ಪರೀಕ್ಷೆ ನಡೆಸೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಪಾಕಿಸ್ತಾನ ಪರಮಾಣು ಪರೀಕ್ಷೆಗಳನ್ನು ನಡೆಸಿದ ಮೊದಲ ದೇಶವಲ್ಲ. ಪರಮಾಣು ಪರೀಕ್ಷೆಗಳನ್ನು ಪುನರ್ ಆರಂಭಿಸುವ ಮೊದಲಿಗರೂ ಆಗೋದಿಲ್ಲ ಅಂತಲೂ ಹೇಳಿದೆ. ರಾಜ್ಯ ರಾಜಕಾರಣದಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಜನರಲ್ಲಿ ಹೆಚ್ಚಾಗಿದೆ. ಸಿಎಂ ಚೇಂಜ್ ಆಗ್ತಾರಾ, ಡಿಸಿಎಂ ಚೇಂಜ್ ಆಗ್ತಾರಾ ಅಥವಾ ಕೇವಲ ಸಂಪುಟ ಪುನಾರಚನೆ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಾಗಿದೆ. ಆದರೆ ಸದ್ಯಕ್ಕೆ ರಾಹುಲ್ ಗಾಂಧಿ ಬಿಹಾರ ಫಲಿತಾಂಶದ ದಿನ ವಿದೇಶ ಪ್ರವಾಸಕ್ಕೆ ತೆರಳುತ್ತಾ ಇದ್ದು ಪುನರಚನೆಯೂ ಸದ್ಯಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ದೆಹಲಿ ಪ್ರವಾಸಕ್ಕೆ ಸಜ್ಜಾದ ಸಿಎಂ ಡಿಸಿಎಂ. ಮೇಕೆದಾಟು ಯೋಜನೆಗೆ ಸಿಗುತ್ತಾ ಒಪ್ಪಿಗೆ?
ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ. ದೆಹಲಿಗೆ ತೆರಳಲಿರುವ ಡಿಸಿಎಂ ಡಿಕೆಶಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬರುವ ಹಿನ್ನೆಲೆ ದೆಹಲಿಗೆ ತೆರಳುತ್ತಿದ್ದು, ರಾಜ್ಯದ ಪರವಾಗಿ ತೀರ್ಪು ಬರೋ ವಿಶ್ವಾಸವಿದೆ. ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಪೀಠದಲ್ಲಿ ತೀರ್ಪು ಹೊರಬೀಳಲಿದೆ. ಆ ಬಳಿಕ ಸುರ್ಜೇವಾಲಾ ಜೊತೆ 2 ದಿನಗಳ ಕಾಲ ಬಿಹಾರ ಎಲೆಕ್ಷನ್ ಪ್ರಚಾರಕ್ಕೆ ತೆರಳಲಿದ್ದಾರೆ. ಕ್ಯಾಬಿನೆಟ್ ಪುನಾರಚನೆ ಚರ್ಚೆಗೆ ಸಿಕ್ಕಿಲ್ಲ ರಾಗ. ರಾಹುಲ್ ವಿದೇಶ ಪ್ರವಾಸದ ಬಳಿಕ ಮತ್ತೆ ಭೇಟಿ. ಹಿರಿಯ ವಕೀಲ ಕಪಿಲ್ ಸಿಬಲ್ ಬರೆದಿರೋ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನವೆಂಬರ್ 14ರಂದು ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಶಿ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ನವೆಂಬರ್ 15 ಮತ್ತು 16ರಂದು ದೆಹಲಿಯಲ್ಲೇ ಬೀಡು ಬೀಡಲಿರುವ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ. ಆದರೆ ದೆಹಲಿ ಪ್ರವಾಸದ ವೇಳೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ರಾಗ ಭೇಟಿ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಸಂಪುಟ ಪುನಾರಚನೆ ಬಗ್ಗೆ ಯಾವುದೇ ನಿರ್ಧಾರವೂ ಸಾಧ್ಯವಿಲ್ಲ ಎನ್ನಲಾಗ್ತಿದೆ. ಸಂಪುಟ ಪುನಾರಚನೆ ಆಗುತ್ತದೆ ಎನ್ನುವುದು ಬಹುತೇಕ ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಬಿಹಾರ ಚುನಾವಣೆ ಮುಗಿಸಿದ ಬಳಿಕ ರಾಹುಲ್ ಗಾಂಧಿ ನವೆಂಬರ್ 14ರಿಂದ 22ರ ತನಕ ಫಿನ್ಲ್ಯಾಂಡ್ಗೆ ತೆರಳುತ್ತಿದ್ದಾರೆ. ಹೀಗಾಗಿ ಸಿಎಂ ಡಿಸಿಎಂಗೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಜೊತೆಗೆ ನವೆಂಬರ್ 20ರಂದು ಗಾಂಧಿ ಶತಮಾನೋತ್ಸವ ಹಾಗೂ 100 ಕಾಂಗ್ರೆಸ್ ಕಚೇರಿ ಶಂಕುಸ್ಥಾಪನೆಯನ್ನು ಮುಂದೂಡಲು ರಾಹುಲ್ ಗಾಂಧಿ ಕಚೇರಿ ತಿಳಿಸಿದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಸ್ವದೇಶಕ್ಕೆ ಆಗಮಿಸುವವರೆಗೂ ಕರ್ನಾಟಕ ಪಾಲಿಟಿಕ್ಸ್ಗೆ ಕೊಂಚ ವಿರಾಮ ಬೀಳಲಿದೆ. ರಾಜಣ್ಣ ಮನೆಯಲ್ಲಿ ನವೆಂಬರ್ 7ಕ್ಕೆ ಲಂಚ್ ಮೀಟ್. ಸಿಎಂ ಕೂಡ ಭಾಗಿಯಾಗ್ತಾರಂತೆ, ವಿಶೇಷ ಏನಿಲ್ವಂತೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ನವೆಂಬರ್ 7ರಂದು ಔತಣಕೂಟ ಏರ್ಪಾಡು ಮಾಡಿದ್ದಾರೆ. ಕೆಲವು ಸಚಿವರು ಸೇರಿದಂತೆ ಸಿಎಂ ಸಿದ್ದರಾಮಯ್ಯಗೆ ಆಹ್ವಾನ ನೀಡಲಾಗಿತ್ತು. ಸಿಎಂ ಕೂಡ ಬರ್ತಾರೆ ಅಂತ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ನೀಡಿದ್ರು. ತುಮಕೂರಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಸಿಎಂ ಸಿದ್ದರಾಮಯ್ಯ ಮಧ್ಯಾಹ್ನದ ಊಟಕ್ಕೆ ರಾಜಣ್ಣ ಮನೆಗೆ ಹೋಗ್ತಾರೆ ಎನ್ನಲಾಗಿತ್ತು. ಯಾವಾಗ ತುಮಕೂರಿಗೆ ಬಂದಾಗ ರಾಜಣ್ಣವ್ರ ಮನೆಯಲ್ಲಿ ಮೈನ್ ರೋಡಲ್ಲಿ ಇದೆ ಮನೆ. 2-3 ಸಾರಿ ಅವರು ಊಟಕ್ಕೆ ಕರೆದಾಗ ಹೋಗಿದ್ದಾರೆ, ನಾವೆಲ್ಲ ಹೋಗಿದ್ದೇವೆ. ಈಗಲೂ ಕರೆದಿದ್ದಾರೆ, ಈಗಲೂ ಹೋಗ್ತೀವಿ ನಾವೆಲ್ಲ. ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ, ನಾವು ಎಲ್ಲ ಹೋಗ್ತೀವಿ ಊಟಕ್ಕೆ. ಲಂಚ್ ಮೀಟಿಂಗ್ನಲ್ಲಿ ಭಾಗಿಯಾದ್ರೆ ರಾಜಕೀಯ ಚರ್ಚೆ ಆಗುತ್ತದೆ ಅನ್ನೋ ಕಾರಣಕ್ಕೆ ಸಿಎಂ ಗೈರು ಹಾಜರಾಗ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇದೇ ಕಾರಣಕ್ಕೆ ಪರಮೇಶ್ವರ್ ಅವರ ಗೆಸ್ಟ್ ಹೌಸ್ನಲ್ಲಿ ಮಧ್ಯಾಹ್ನದ ಊಟಕ್ಕೆ ಏರ್ಪಾಡು ಮಾಡಲಾಗ್ತಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕಂತೂ ಸಂಪುಟ ಪುನಾರಚನೆ ಇಲ್ಲ ಅನ್ನೋದು ಕನ್ಫರ್ಮ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರ ಕಷ್ಟವನ್ನ ಆಲಿಸ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರೈತರು ಅಹೋರಾತ್ರಿ ಧರಣಿಯನ್ನ ಕೈಗೊಂಡಿದ್ದಾರೆ. ಕಬ್ಬಿನ ದರ ನಿಗದಿಯಲ್ಲಿ ಹಗ್ಗಜಗ್ಗಾಟ ಜೋರಾಗಿದೆ. ರಾಜ್ಯ ಸರ್ಕಾರ ಅಲ್ಲ, ಇದನ್ನ ಕೇಂದ್ರ ಸರ್ಕಾರ ನಿಗದಿ ಮಾಡುವುದು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದ್ರೆ ಬಿಜೆಪಿ ನಾಯಕರು ಇದಕ್ಕೆ ಕೆರಳಿ ಕೆಂಡವಾಗಿದ್ದಾರೆ. ಇವರು ಪ್ರತಿ ಸತಿ ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸೋದು ಯಾಕೆ ಅಂತ ಹೇಳಿ. ಪರಿಣಾಮ ರೈತರು ಹೈರಾಣಾಗಿದ್ದಾರೆ. ಕಬ್ಬು ಬೆಳೆಗಾರರು 7ನೇ ದಿನಕ್ಕೆ ಕಾಲಿಟ್ಟಿದೆ ಹೋರಾಟ. 3,500 ರೂಪಾಯಿ ಬೆಲೆ ಕೊಡಬೇಕು ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಬ್ಬು ಕಟಾವು ಸಾಗಣೆ ವೆಚ್ಚ ಕಡಿತ ಮಾಡದಂತೆನೂ ಆಗ್ರಹ ಮಾಡಿದ್ದಾರೆ. ಬೆಳಗಾವಿ ಹಾಗೇನೆ ಬಾಗಲಕೋಟೆಯಲ್ಲಿ ಹೈವೇ ಬಂದ್ ಮಾಡಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅನ್ನದಾತರ ಬೆಂಬಲಕ್ಕೆ ನಿಂತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಗುರ್ಲಾಪುರದಲ್ಲಿ ಅಹೋರಾತ್ರಿ ಧರಣಿಯಲ್ಲಿ ವಿಜೇಂದ್ರ ಪಾಲ್ಗೊಂಡಿದ್ದಾರೆ. ಹುಟ್ಟುಹಬ್ಬ ಆಚರಣೆಯನ್ನ ಬಿಟ್ಟು ರೈತರ ಪರ ನಿಂತಿದ್ದಾರೆ ವಿಜೇಂದ್ರ. ಈ ನಡುವೆ ಬೆಳಗಾವಿ ಉಸ್ತುವಾರಿ ಸಚಿವರು ಹಾಗೂ ಸಕ್ಕರೆ ಸಚಿವರನ್ನ ಕಳಿಸಿ ರೈತರ ಜೊತೆ ಮಾತನಾಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಮಾತುಕತೆ ನಡೆಯುವಂತ ಸಾಧ್ಯತೆ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಒಂದ್ ಕಡೆ ನಮಗೆ 3,500 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ರೈತರು ಕೇಳ್ತಾ ಇದ್ರೆ, ನಾವೆಲ್ಲ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಿರೋದ್ರಿಂದ ಈ ಹಗ್ಗ ಜಗ್ಗಾಟದ ಮಧ್ಯದಲ್ಲಿ ಇವತ್ತು ರೈತರ ಜೊತೆಯಲ್ಲಿ ಸಭೆಯನ್ನ ಯಾವ್ಯಾವ ಸಚಿವರು ಮಾಡ್ತಾ ಇದ್ದಾರೆ? ಖಂಡಿತವಾಗ್ಲೂ ಶರ್ಮಿತಾ, ಕಳೆದ 6 ದಿನಗಳಂದು ಕೂಡ ಬೆಳಗಾವಿಯಲ್ಲಿ ಈಗ ಕಬ್ಬು ಬೆಳೆಗಾರರ ಕಿಚ್ಚು ಹತ್ತಿರತಕ್ಕಂಥದ್ದು. ಒಂದ್ ಕಡೆ ಸರ್ಕಾರ ಇದುವರೆಗೂ ಕೂಡ ಕಳೆದ 6 ದಿನಗಳು ಕಳೆದ್ರು ಕೂಡ ಯಾವುದೇ ಮಾತುಕತೆಗೆ ಬಂದಿರಲಿಲ್ಲ. ಬರೀ ಜಿಲ್ಲಾಧಿಕಾರಿಗಳನ್ನ ಮುಂದೆ ಬಿಟ್ಟು 3,200 ಕೊಡ್ತೀವಿ, ಚೌಕಾಸಿ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ ಆಡ್ತಾ ಇತ್ತು. ಆದ್ರೆ ಯಾವಾಗ ರೈತರು ಆ ಒಂದು ಜಿಲ್ಲಾಧಿಕಾರಿಗಳ ಮಾತಿಗೆ ಸೊಪ್ಪು ಹಾಕದೆ ತಮ್ಮ ಪ್ರತಿಭಟನೆಯನ್ನ ನಿರಂತರವಾಗಿ ಗೊಳಿಸ್ತಾರೆ, ಉಗ್ರವಾದಂತ
ಪ್ರತಿಭಟನೆ ಅಂದ್ರೆ ಒಂದು ಸ್ಥಳದಿಂದ ಬೇರೆ ಬೇರೆ ತಾಲೂಕುಗಳಿಗೆ ಪ್ರತಿಭಟನೆ ಯಾವಾಗ ಹಬ್ಸೋಕೆ ಶುರು ಮಾಡ್ತಾರೆ, ಅದ್ರ ಜೊತೆಗೇನೆ ಯಾವಾಗ ಈ ಒಂದು ಪ್ರತಿಭಟನೆಗೆ ಬಿಜೆಪಿ ಎಂಟ್ರಿ ಆಗುತ್ತೋ ಆಗ ಸರ್ಕಾರ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಸೊ ನಿನ್ನೆ ಇಡೀ ದಿನ ವಿಜಯೇಂದ್ರ ಅವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋದ್ರ ಮೂಲಕ ಅದ್ರ ಜೊತೆಗೆ ರಾತ್ರಿ ಕೂಡ ಆ ರೈತರ ಜೊತೆಗೆ ವಸತಿ ಮಾಡೋದ್ರ ಮೂಲಕ ಸರ್ಕಾರದ ಮೇಲೆ ಒಂದಷ್ಟು ಪ್ರೆಷರ್ ಅನ್ನ ಬಿಲ್ಡ್ ಮಾಡಿರ್ತಕ್ಕಂಥದ್ದು. ಸೊ ಸದ್ಯಕ್ಕೆ ಈಗ ಇವತ್ತು ಬಿಜೆಪಿಯ ಹಿರಿಯ ಸಚಿವರು ಬರ್ತಾರೆ ಅನ್ನುವಂತ ಮಾಹಿತಿ ಇರತಕ್ಕಂಥದ್ದು, ಎಚ್.ಕೆ. ಪಾಟೀಲ್ರು ಬರ್ತಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಇರುತ್ತಾ ಇರೋದ್ರಲ್ಲಿ ಮಧ್ಯಾಹ್ನದ ವೇಳೆಗೆ ಎಚ್.ಕೆ. ಪಾಟೀಲ್ ಅವರು ಬಂದು ಈ ಒಂದು ರೈತರ ಜೊತೆಗೆ ಒಂದು ಸಂಧಾನ ಸಭೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಸೊ ಅವ್ರೊಬ್ಬರೇ ಬರ್ತಾರಾ ಅಥವಾ ಅವ್ರ ಜೊತೆಗೆ ಇಲ್ಲಿ 2 ಜನ ಸಚಿವರು ಬರ್ತಾರಾ ಅನ್ನುವಂಥದ್ದು ಇದುವರೆಗೂ ಕೂಡ ಕನ್ಫರ್ಮ್ ಆಗಿಲ್ಲ. ಆದ್ರೆ ಎಚ್.ಕೆ. ಪಾಟೀಲ್ರು ಬರ್ತಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು. ಸೊ ಯಾಕಂತಂದ್ರೆ ಕಳೆದ 6 ದಿನಗಳಲ್ಲೂ ಕೂಡ ಯಾವ ಸಚಿವರು ಕೂಡ ಸರ್ಕಾರ ಕೂಡ ಈ ಒಂದು ಪ್ರತಿಭಟನೆ ಕಡೆಗೆ ನೋಡಿರ್ಲಿಲ್ಲ, ಈ ಒಂದು ರೈತರ ಬಗ್ಗೆ ವಿಚಾರ ಮಾಡಿರ್ಲಿಲ್ಲ. ಯಾವಾಗ ಈ ಒಂದು ಪ್ರತಿಭಟನೆಗೆ ಬಿಜೆಪಿ ಎಂಟ್ರಿ ಆಗುತ್ತೋ ಆಗ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಸೊ ಇದರ ಜೊತೆಗೇನೆ ಈಗ ರೈತರು ಸಹ ಹೇಳ್ತಾ ಇರ್ತಕ್ಕಂಥದ್ದು, ಸರ್ಕಾರದ ಪ್ರತಿನಿಧಿಗಳು ನಮ್ಮ ಜೊತೆಗೆ ಬಂದ್ರೆ ನಾವು ಮಾತುಕತೆಗೂ ಕೂಡ ಸಿದ್ಧ ಇದ್ದೀವಿ, ಸರ್ಕಾರ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಕಾರ್ಖಾನೆ ಮಾಲೀಕರ ಜೊತೆಗೆ ಮಾತುಕತೆಯನ್ನು ನಡೆಸಿ ನಮಗೆ ಕನಿಷ್ಠ 3400 ಆದ್ರೂ ಹಣವನ್ನ ಕೊಡಿಸೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮುಂದಾಗಬೇಕಾಗತ್ತೆ. ಯಾಕಂತಂದ್ರೆ ಕಳೆದ 10 ವರ್ಷಗಳಲ್ಲೂ ಕೂಡ ಯಾವುದೇ ದರದಲ್ಲಿ ಹೆಚ್ಚಿಗೆ ಆಗಿಲ್ಲ. ಪಕ್ಕದ ಮಹಾರಾಷ್ಟ್ರದಲ್ಲಿ 3500 3600 ಕಾರ್ಖಾನೆಗಳು ಕೊಡ್ತಾ ಇದ್ದಾವೆ. ಸೊ ಅವ್ರಿಗೆ ವರ್ಕೌಟ್ ಆಗುತ್ತೆ, ಯಾಕೆ ನಮ್ಮ ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ವರ್ಕೌಟ್ ಆಗಲ್ಲ? ಸೊ ಹಾಗಾಗಿ ಮಹಾರಾಷ್ಟ್ರದ ಮಾದರಿಯಲ್ಲೇ ನಮಗೂ ಕೂಡ ದರವನ್ನ ಕೊಟ್ಟರೆ ಇವತ್ತು ರೈತರಿಗೆ ಅನುಕೂಲ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ರೈತರು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಶರ್ಮಿತಾ, ಲೋಹಿತ್, ಒಂದ್ ಕಡೆ ಸರ್ಕಾರ ಹೇಳ್ತಿರೋದು ಎಲ್ಲಾ ಕಡೆಯಲ್ಲೂ ಒಂದೇ ಮಾದರಿಯ ರೇಟ್ ಅನ್ನ ಫಿಕ್ಸ್ ಮಾಡಕ್ ಸಾಧ್ಯ ಇಲ್ಲ ಅಂತ. ಅದು ಪ್ರಾಕ್ಟಿಕಲಿ ಸಾಧ್ಯ ಇದೆಯಾ ಇಲ್ವಾ? ರೈತರು ಏನ್ ಹೇಳ್ತಾರೆ ಈ ಬಗ್ಗೆ? ಮತ್ತೊಂದು ಕಡೆ ಈಗ ಆ ಭಾಗದಲ್ಲಿ ನಾವು ನೋಡೋದಾದ್ರೆ ಸಾಕಷ್ಟು ಸಚಿವರುಗಳ ಕಾರ್ಖಾನೆಗಳಿದೆ, ಸಕ್ಕರೆ ಕಾರ್ಖಾನೆಗಳಿದೆ, ಅವ್ರು ಯಾಕೆ ಸ್ಪಂದಿಸ್ತಾ ಇಲ್ಲ? ಆಬ್ವಿಯಸ್ಲಿ ಶರ್ಮಿತಾ, ಏನಂತಂದ್ರೆ ಈಗ ರಿಕವರಿ ಆಧಾರದ ಮೇಲೆನೆ ಇವತ್ತು ಸಕ್ಕರೆ ಕಾರ್ಖಾನೆಗಳು ಲಾಭ ಮಾಡ್ತಾವ ನಷ್ಟ ಮಾಡ್ತಾವ ಅನ್ನುವಂಥದ್ದು ಈಗ ಡಿಸೈಡ್ ಆಗುತ್ತೆ. ಯಾಕಂತಂದ್ರೆ ಈಗ ಕೃಷ್ಣಾ ಬೆಲ್ಟ್ ಅನ್ನ ನೋಡೋದಾದ್ರೆ ಅತಿ ಹೆಚ್ಚಿನ ರಿಕವರಿ ಕೊಡುವಂತ ಈ ಒಂದು ಪ್ರದೇಶ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಏನು ಕೃಷ್ಣಾ ನದಿ ಹಾದು ಹೋಗುವಂತ ಒಂದು ಪ್ರದೇಶ ಇದೆ. ಇಲ್ಲಿ ಬರ್ತಕ್ಕಂಥ ಭೂಮಿಯ ಫಲವತ್ತತೆ, ಸೊ ಹಾಗಾಗಿ ಇಲ್ಲಿನ ಬೆಳೀತಕ್ಕಂಥ ಕಬ್ಬಿನ ಒಂದು ಅಂಶ, ಅದರಲ್ಲಿ FRP ಅಂತ ಇದು ರಿಕವರಿ ಅಂತ ಇರುತ್ತೆ. ಸೊ ಅಂದ್ರೆ ಒಂದು ಟನ್ ಕಬ್ಬು ನುರಿಸಿದಾಗ ಎಷ್ಟು ಪ್ರಮಾಣದಲ್ಲಿ ನಮಗೆ ಸಕ್ಕರೆ ಸಿಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಎಥನಾಲ್ ಸಿಗುತ್ತೆ ಅನ್ನುವಂಥದ್ದು ಒಂದಷ್ಟು ಕ್ಯಾಲ್ಕುಲೇಷನ್ ಇರ್ತವೆ. ಸೊ ಇದೇ ಕ್ಯಾಲ್ಕುಲೇಷನ್ ಮೇಲೆನೆ ಇವತ್ತು ಸಕ್ಕರೆ ಕಾರ್ಖಾನೆಗಳು ದರವನ್ನ ಫಿಕ್ಸ್ ಮಾಡ್ತವೆ. ಸೊ ಇದೇ ಮಹಾರಾಷ್ಟ್ರ ಇದು ಕೃಷ್ಣಾ ನದಿ ಬೆಲ್ಟ್ ಏನ್ ಬರುತ್ತೆ, ಮಹಾರಾಷ್ಟ್ರ ಆ ಕಡೆ ಮಹಾರಾಷ್ಟ್ರ ಬರುತ್ತೆ, ಈ ಕಡೆ ಕರ್ನಾಟಕ ಬರುತ್ತೆ. ಸೊ ಅವ್ರು ಕೊಡ್ತಾರೆ, ಇವ್ರಿಗೆ ಯಾಕೆ ಕೊಡಲ್ಲ ಅನ್ನುವಂತ ಪ್ರಶ್ನೆ ಸಹಜವಾಗಿ ಇರ್ತಕ್ಕಂಥದ್ದು. ಶರ್ಮಿತಾ, ನೋಡೋಣ ಇವತ್ತಿನ ಸಭೆ ಏನಾಗುತ್ತೆ, ಹೋರಾಟ ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಲೋಹಿತ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟದಕ್ಕೆ.